ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಹಾಗೂ ಕಾಚನಾಯಕನಹಳ್ಳಿ ಗ್ರಾಮಸ್ಥರ ಸಹಯೋಗದಲ್ಲಿ ಸಡಗರ ಸಂಭ್ರಮದಿಂದ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. ಇನ್ನು ಮಕರ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ರಂಗೋಲಿ ಸ್ಪರ್ಧೆ, ಭಜನೆ, ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿ ಮಕರ ಜ್ಯೋತಿಯನ್ನು ಸಹ ಬೆಳಗಿಸಲಾಯಿತು. ಇನ್ನು ಮಕರ ಜ್ಯೋತಿಯನ್ನು ಕಂಡ ಗ್ರಾಮಸ್ಥರು ಪುನೀತರಾದರು. ಇನ್ನು ವಿಶೇಷವಾಗಿ ಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಗೋವುಗಳಿಗೆ ಕಿಚ್ಚು ಹಾಯಿಸಲಾಯಿತು. ಹಾಗೆಯೇ ಮಕರ ಸಂಕ್ರಾಂತಿ ಸುಗ್ಗಿ ಪೂಜೆಯನ್ನು ಸಹ ಶಾಸ್ತ್ರೋತ್ರವಾಗಿ ನೆರವೇರಿತು. ಹಾಗೆಯೇ ಚಂಡಮೇಳ ಮೂಲಕ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಕಾಚನಾಯಕನಹಳ್ಳಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಮತ್ತು ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ವಿಶೇಷವಾಗಿ ಪ್ರಥಮ ಬಾರಿಗೆ ಕಾಚನಾಯಕನಹಳ್ಳಿ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದು ವಿಶೇಷವಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯವರು ಮತ್ತು ಕಾಚನಾಯಕನಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದ್ರು.
ಸುಗಂಧದ ಅಭಿಷೇಕ ಧರ್ಮಶಾಸ್ತ್ರನಿಗೆ ಹಲವು ಅಭಿಷೇಕ ಕೋಟಿ ಕಣ್ಗಳಿಗೆ ಅದು ದೇವಲೋಕ ನಿಜವಾಗಿ ಅಂದೇ ಬದುಕಿದ್ದು ಸಾರ್ಥಕ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ ಶರಣಮಯ್ಯಪ್ಪ ತಂದೆ ಶರಣಮಯ್ಯಪ್ಪ ಓಂ ಓಂ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ಓಂ ಓಂ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ವರ್ಷಕ್ಕೆ ಒಮ್ಮೆ ದೇವಾರವೆಲ್ಲ ಮುಗಿದಾದ ಮೇಲೆ ಕರ್ಪೂರದಿಂದ ಬೆಳಗುವ ವೇಳೆ ಬಾನಲ್ಲಿ ಮೂಡಿ ಬರುವುದು ಜ್ಯೋತಿ ಬೆಳಗುವುದು ಬೆಳಗುವುದು ಆನಂದ ಜ್ಯೋತಿ ಬೆಳಗುವುದು ಬೆಳಗುವುದು ಆನಂದ ಜ್ಯೋತಿ ಸ್ವಾಮಿಯೇ ಅಯ್ಯಪ್ಪ ಶರಣ ಶರಣ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅದರಿಂದ ಬೇಡ. ಅಲ್ಲೇ ಬರ್ತಾರೆ, ತೀರ್ಥ ಎತ್ತಕೊಂಡು ಅಲ್ಲೇ ಬರ್ತಾರೆ. ಸ್ವಾಮಿಗಳಿಗೆ ಹೇಳಿ, ಸ್ವಾಮಿಗಳು ಬರ್ತಾರೆ. ತೀರ್ಥ ಎಲ್ಲಾ ಹಸುಗಳು ತೀರ್ಥ ಹಾಕ್ಸ್ಕೊಂಡು ಹೋಗ್ಬೇಕು. ಯಾರು ಹಸುಗಳು ಹಂಗೆ ಹೊಡ್ಕೊಂಡು ಹೋಗ್ಬಾರ್ದು, ಅಲ್ಲಿ ಕಿಚ್ಚಾಯಿಸ್ತಾರೆ. ಕಿಚ್ಚಾಯಿಸಿಲ್ಲ, ಕಿಚ್ಚಾಯಿಸ್ಬೇಕು. ಇಲ್ಲೇ ನಿಂತ್ಕೊಳ್ಳಿ. ದಯವಿಟ್ಟು ಹಸುಗಳವ್ರು ನಿಧಾನವಾಗಿ ಬನ್ನಿ. ಪ್ರತಿಯೊಬ್ಬರು ತೀರ್ಥ ಹಾಕ್ಸ್ಕೊಳ್ಳಿ ಹಸುಗಳಿಗೆ. ಹಸುಗಳವ್ರಿಗೆ ಕ್ಯಾನ್ ಕೊಡ್ತಾರೆ, ಯಾರು ಹೋಗ್ಬೇಡ್ರಿ. ಕ್ಯಾನ್ ಕೊಡ್ತಾರೆ, ಯಾರು ಹೋಗ್ಬೇಡಿ.
ಎಲ್ಲ ಅಲ್ಲೇ ಮುಂದೆ ನಿಲ್ಲಿಸ್ಕೊಬೇಕು. ಕಾಚನಾಯಕನಹಳ್ಳಿ ಗ್ರಾಮಸ್ಥರು ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ಎಲ್ಲರಿಗೂ ಕ್ಯಾನ್ ಕೊಡ್ತಾರೆ. ಅದರಲ್ಲಿ ವಿಶೇಷವಾಗಿ ಬಹುಮಾನ ಸಹ ಇರುತ್ತೆ. ಯಾರು ಹೋಗ್ಬೇಡಿ, ಕಿಚ್ಚಾಯಿಸಿದ ಮೇಲೆನೆ ಹೋಗಿ. ತಮಟೆಯವರು ದಯವಿಟ್ಟು ಅಲ್ಲಿ ಹೋಗ್ಬೇಕು. ಕಿಚ್ಚಾಯಿಸೋ ಹತ್ರ ಬನ್ನಿ ಬನ್ನಿ ತಮಟೆ ವಾದ್ಯಗೋಷ್ಠಿಯವರು ಮುಂದೆ ಬನ್ನಿ. ವಾದ್ಯಗೋಷ್ಠಿಯವರು ಮುಂದೆ ಬನ್ನಿ. ದಯವಿಟ್ಟು ಹಸುಗಳನ್ನ ನಿಧಾನವಾಗಿ ಹೊಡ್ಕೊ ಬನ್ನಿ. ಗಾರೆನೆಲ್ಲ ಇದೆ, ಜಾರುತ್ತೆ. ವಾದ್ಯಗೋಷ್ಠಿಯವರು ದಯವಿಟ್ಟು ಮುಂದೆ ಬನ್ನಿ. ಎಲ್ಲಿದ್ದೀರಾ ವಾದ್ಯಗೋಷ್ಠಿಯವರು? ಮಂಜ್ಬಿಳ್ಳ ಮಂಜ ವಾದ್ಯದೇವ್ರು ಎಲ್ಲಿದ್ದೀರಾ? ಇಲ್ಲಿ ದೇವ್ರ ಹಸುಗಳ ಹತ್ರ ಮುಂದೆ ಬನ್ರಿ. ಕಿಚ್ಚಾಯಿಸೋ ಹತ್ರ ವಾದ್ಯದೇವ್ರು. ವಾದ್ಯ
ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಈ ಶರಣೆ ಈ ಸ್ವಾಮಿ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಶರಣ ಅಯ್ಯಪ್ಪನ ಮೆರವಣಿಗೆ ಸರ್ವರಿಗೂ ದೇವರು ರಕ್ಷಿಸಿ ಮಕ್ಕಳ ಜೊತೆಯನ್ನು ಬೆಳೆಯಲಿ ಅವರ ಜೀವನದಲ್ಲಿ ಅಂತ ಕೇಳುತ್ತಾ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಕನ್ನಡ ಗಣಪತಿ ಬಲವಾನೆ ಅಯ್ಯಪ್ಪ
ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇವತ್ತು ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಮತ್ತು ಕಾಚನಾಯಕನಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ವಿಶೇಷವಾಗಿ ಮಕರ ಜ್ಯೋತಿ ಮತ್ತು ಅಯ್ಯಪ್ಪ ಸ್ವಾಮಿ ಮೆರವಣಿಗೆ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇವತ್ತು ಇದರಲ್ಲಿ ಊರಿನ ಎಲ್ಲ ಗ್ರಾಮಸ್ಥರು ಭಾಗಿಯಾದರು. ವಿಶೇಷವಾಗಿ ಇವತ್ತು ಮಕರ ಸಂಕ್ರಾಂತಿ ಇರೋದರಿಂದ ನಮ್ಮ ಕರ್ನಾಟಕದ ಮಕರ ಸಂಕ್ರಮಣವನ್ನು ಹಸುಗಳನ್ನ ಕರ್ಕೊಬಂದು ಇವತ್ತು ಇಲ್ಲಿ ನಮ್ಮ ಬಸವೇಶ್ವರ ಸ್ವಾಮಿಯ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಇಡೀ ಗ್ರಾಮದ ಎಲ್ಲ ಹಸುಗಳು ಬಂದಿತ್ತು. ಸುಮಾರು ಜನ ಸೇರಿದರು. ಇವತ್ತು ಈ ಹಬ್ಬ ಇಷ್ಟು ವಿಜೃಂಭಣೆಯನ್ನು ನಡೆಯೋದಕ್ಕೆ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ಮೂಲ ಕಾರಣ ಆಗಿದ್ದು, ಇವತ್ತು ವಿಶೇಷವಾಗಿ 6:45ಕ್ಕೆ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಮಕರ ಜ್ಯೋತಿಯ ಶಬರಿಮಲೆಯಲ್ಲಿ ಏನು ಮಕರ ಜ್ಯೋತಿ ಇರುತ್ತೋ ಅದೇ ಥರ ಆ ಲೈವ್ ಸ್ಕ್ರೀಮಿಂಗ್ ನೋಡಿಕೊಂಡು ಇವತ್ತು ನಮ್ಮಲ್ಲೂ ಸಹ ಮಕರ ಜ್ಯೋತಿಯನ್ನು ಇದು ಮಾಡಿ ಇಷ್ಟೊತ್ತೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡೋ ಮೂಲಕ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವನ್ನು ನಾವೆಲ್ಲ ಪಡ್ಕೊಂಡಿದ್ದೀವಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲ ಭಕ್ತಾದಿಗಳಿಗೆ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ, ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಗ್ರಾಮದಲ್ಲಿ ಮುಂದುವರಿಸ್ಕೊಂಡು ಹೋಗ್ತೀರಿ ಅಂದ್ಬಿಟ್ಟು ನಾವು ಹೇಳೋದಕ್ಕೆ ಇಚ್ಛೆಪಡ್ತೀವಿ. ಸುತನನ್ನು ನೆನೆಸುತ್ತಾ ಏನು ಇವತ್ತಿನ ದಿನ ಜನವರಿ 14 ಮಕರ ಸಂಕ್ರಮಣ ದಿನ, ಇವತ್ತು ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಒಂದು ಹಿಸ್ಟ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಏನಂದರೆ ಅಯ್ಯಪ್ಪನ ಮೂಲಕ ನಮ್ಮೂರಲ್ಲಿ ಭಾಳ ವರ್ಷಗಳ ನಂತರ ನಿಂತಿದ್ದ ಹಸುಗಳ ಕಿಚ್ಚಾಯಿಸುವಂಥ ಕಾರ್ಯಕ್ರಮ. ಆ ಹಸುಗಳು ಊರಿನಲ್ಲಿ ಎಷ್ಟಿದ್ವೋ ಎಲ್ಲ ಬಂದು ನಮ್ಮ ಬಸವೇಶ್ವರ ದೇವಾಲಯದಲ್ಲಿ ತೀರ್ಥ ಪ್ರಸಾದವನ್ನು ತಗೊಂಡು ಪ್ರದಕ್ಷಿಣೆಯನ್ನು ಮುಗಿಸಿ ಕಿಚ್ಚನ್ನು ಹಾಯಿಸಿರ್ತದೆ. ಅದೇ ಮೂಲಕವಾಗಿ ಇವತ್ತು ಮಕರ ಜ್ಯೋತಿಯ ವಿಚಾರವಾಗಿರೋದ್ರಿಂದ ನಮ್ಮ ಅಯ್ಯಪ್ಪ ಭಕ್ತ ಮಂಡಳಿಗಳು ನಾವು ಏನಿದ್ದೀವೋ ಮಾಲಧಾರಿಗಳು ನಾವು ರಥವನ್ನಿದ್ದು ಆ ಸ್ವಾಮಿಯ ದರ್ಶನ ಪಡೆದು ಇರ್ಮುಡಿನ ಹೊತ್ತು ದರ್ಶನ ಪಡೆದು ಬಂದಂಥವರು ಎಲ್ಲ ಸಹ ಒಟ್ಟಿಗೆ ಕೂಡಿ ವಿಜೃಂಭಣೆಯಿಂದ ಈ ಮಕರ ಜ್ಯೋತಿಯನ್ನು ಆಚರಿಸಿ ಅಲ್ಲಿ ಯಾವ ರೀತಿ ಮಕರ ಜ್ಯೋತಿ ಬೆಳಗ್ತದೋ ಅದನ್ನು ನೇರ ಪ್ರಸಾರ ಮಾಡಿ ಮತ್ತು ಇಲ್ಲಿ ಸಹ ಜ್ಯೋತಿ ಬೆಳಗೋರಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅಯ್ಯಪ್ಪ ಸ್ವಾಮಿಯನ್ನು ಬೀದಿಗಳಲ್ಲಿ ಮೆರವಣಿಗೆನ ಹೋಗಿ ಆ ತಂದೆಯ ಆಶೀರ್ವಾದ ಪ್ರತಿಯೊಬ್ಬ ಭಕ್ತರಿಗೂ ಅವರ ಆಶೀರ್ವಾದ ಸಿಗಲೆಂದೇಳಿ ಕೇಳ್ಕೊಳ್ಳುತ್ತಾ ನಮ್ಮ ಅಯ್ಯಪ್ಪ ಭಕ್ತ ಮಂಡಳಿ ಇಂದ ನಾನು ಧನ್ಯವಾದಗಳನ್ನು ತಲುಪಿಸ್ತೇನೆ. ಸಾರ್ವಜನಿಕರಿಗೆ ಮೊದಲನೇದಾಗಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ದಿನ ಎಂದಿನಂತೆ ನಮ್ಮ ಗ್ರಾಮದಲ್ಲಿ ಎಲ್ಲ ಗ್ರಾಮ ದೇವತೆಗಳಿಗೆ ಬೆಳಗ್ಗೆ ಪೂಜೆ ಮುಖೇನ ಶುರು ಮಾಡಿ ಅಯ್ಯಪ್ಪ ಭಕ್ತ ಮಂಡಳಿಯಿಂದ ಭಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ತದನಂತರ ಏನು ಪೂರ್ವಜರು ನಮ್ಮ ಗ್ರಾಮದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ರು, ಗೋವುಗಳನ್ನ ನಮ್ಮ ಬಸವೇಶ್ವರನ ದೇವಸ್ಥಾನದ ಹತ್ರ ಕರ್ಕೊಂಬಂದು ಕಿಚ್ಚಾಯಿಸ್ಕೊಂಡು ಹೋಗ್ತಾಯಿದ್ರು. ಅದೇ ರೀತಿ ಈ ದಿನ ಕೂಡ ಎಲ್ಲ ಗ್ರಾಮಸ್ಥರು ಬಹಳ ಉತ್ಸಾಹದಿಂದ ಎಲ್ಲ ಹಸುಗಳನ್ನು ಕರ್ಕೊಂಬಂದು ತುಂಬ ವಿಶೇಷವಾಗಿ ಅವರೇ ಸ್ವಯಂ ಪ್ರೇರಿತವಾಗಿ ಎಲ್ಲ ಒಂದು ಜವಾಬ್ದಾರಿಗಳನ್ನ ತಗೊಂಡು ತುಂಬ ಚೆನ್ನಾಗಿ ಆಚರಣೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿ ಏನು ಶಬರಿಮಲೆಯಲ್ಲಿ ಜ್ಯೋತಿಯನ್ನು ಬೆಳಗುತ್ತಾರೆ, ಅದೇ ರೀತಿ ನಮ್ಮ ಗ್ರಾಮದಲ್ಲೂ ಸಹ ಶಾಸ್ತ್ರೋತ್ಸವವಾಗಿ ಕರ್ಪೂರವನ್ನು ಇಟ್ಟು ಜ್ಯೋತಿಯನ್ನು ಹಚ್ಚಿ ತದನಂತರ ಚೆಂಡಮೇಳ ವಾದ್ಯದಿಂದ ಆ ಅಯ್ಯಪ್ಪನನ್ನು ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮುಖೇನ ತುಂಬ ವಿಜೃಂಭಣೆಯಿಂದ ತುಂಬ ವಿಶೇಷವಾಗಿ ಈ ದಿನ ಆಚರಣೆಯನ್ನು ಮಾಡಿದ್ದೀರಿ. ಈ ಒಂದು ಯಶಸ್ವಿಗೆ ಕಾರಣಕರ್ತರಾದ ನಮ್ಮ ಅಯ್ಯಪ್ಪ ಭಕ್ತಿ ಮಂಡಳಿ ಮತ್ತು ನಮ್ಮ ಎಲ್ಲ ಗ್ರಾಮಸ್ಥರು ತುಂಬ ಒಳ್ಳೆಯ ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಸಹಕರಿಸಿರುತ್ತಾರೆ. ಅವರಿಗೂ ಸಹ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಅಯ್ಯಪ್ಪ ಭಕ್ತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸಿ ಮತ್ತೊಮ್ಮೆ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಸೊ ಇವತ್ತು ಎಲ್ಲರೂ ಮಕರ ಸಂಕ್ರಾಂತಿ ಹಬ್ಬನ ಆಚರಿಸ್ತಾ ಇದ್ವಿ. ನಮ್ಮ ಊರಿನ ಗ್ರಾಮಸ್ಥರಿಗೆ ಮತ್ತು ಇಡೀ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹಾರೈಸ್ತೀನಿ. ಹಾಗೆ ಇವತ್ತಿನ ದಿನ ಏನು ನಮ್ಮ ಯುವ ಪೀಳಿಗೆ, ನಮ್ಮ ನೆಕ್ಸ್ಟ್ ಜನ್ರೇಷನ್ ಏನಿದೆ, ಈ ನಮ್ಮೂರಿಗೆ ಒಂದು ಪ್ರೋತ್ಸಾಹಕರವಾದಂಥ ಒಂದು ಸಡಗರವಾದ ಹಬ್ಬನ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇದು ನನಗೆ 40 ವರ್ಷದಲ್ಲಿ ಯಾವತ್ತೂ ನಾವು ಈ ಥರ ಹಬ್ಬದ ವಾತಾವರಣ ಕಂಡಿರಲಿಲ್ಲ. ಇದು ಪ್ರಥಮ ಬಾರಿಗೆ ನಮ್ಮೂರಲ್ಲಿ ಆಚರಿಸಿರ್ತಾರೆ.
ಸೊ ಇದಕ್ಕೆ ಮುಖ್ಯ ಮೂಲ ಕಾರಣ ನಮ್ಮ ಭಕ್ತ ಮಂಡಳಿ. ಸೊ ಅವರು ಈ ಫಸ್ಟ್ ವರ್ಷನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ಹೇಳ್ತಾ, ಸೊ ಎಲ್ಲ ನಮಗೆ ಸಹಕಾರ ಕೊಟ್ಟಂಥ ಗ್ರಾಮಸ್ಥರಿಗೆ, ನಮ್ಮ ಟೀಮ್ಗೆ, ಸೊ ಎಲ್ಲರಿಗೂ ಅಯ್ಯಪ್ಪ ಆಶೀರ್ವಾದ ಮಾಡಲಿ, ಎಲ್ಲರಿಗೂ ಒಳ್ಳೆಯದೇ ಮಾಡಲಿ, ಎಳ್ಳು ಬೆಲ್ಲ ತಿಂತ ಒಳ್ಳೆ ಮಾತಾಡಲಿ ಎಲ್ಲರೂ ಅಂತ ಹೇಳ್ತಾ ಶುಭ ಹಾರೈಸ್ತೀನಿ. ಧನ್ಯವಾದಗಳು. ಶ್ರೀ ಶರಣಮಯ್ಯಪ್ಪ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪ ಭಕ್ತ ಮಂಡಳಿಯಿಂದ ಕಡೆಯಿಂದ ಹಾಗೂ ಗ್ರಾಮಸ್ಥರ ಕಡೆಯಿಂದ ಮಕರ ಸಂಕ್ರಾಂತಿ ಹಾಗೂ ಹಸುಗಳಿಗೆ ಕಿಚ್ಚು ಹಾಯಿಸೋ ಕಾರ್ಯಕ್ರಮನ ಏರ್ಪಡಿಸಿದ್ವಿ. ಅದರ ಪ್ರಾಯೋಜಕತ್ವವನ್ನು ನಮ್ಮ ಅಯ್ಯಪ್ಪ ಭಕ್ತ ಮಂಡಳಿ ಹಾಗೂ ಈ ಸಂದರ್ಭದಲ್ಲಿ ನಾವು ಒಬ್ಬರನ್ನ ನೆನೆಸ್ಕೋಬೇಕು. ಅವರು ನಮ್ಮ ಪಕ್ಕದ ಗ್ರಾಮದ ಯಾರಂಡಳ್ಳಿಯ ಅಂಕುಶ್ ಸ್ವಾಮಿಗಳು. ಅವರ ಮಾರ್ಗದರ್ಶನದಲ್ಲಿ ತುಂಬ ಅವರ ಅನುಪಸ್ಥಿತಿಯಲ್ಲಿ ಹಾಗೂ ನಮ್ಮ ಮಲ್ಲಸ್ವಾಮಿಗಳು ಅವರು ಕಳಿಸ್ಕೊಟ್ಟಿದ್ದಾರೆ. ಅವರ ಸಾರಥ್ಯದಲ್ಲಿ ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಮೂಡಿಬಂದಿದೆ ಈ ಕಾರ್ಯಕ್ರಮ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ನಮ್ಮ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿ ಮಂಡಳಿ ವತಿಯಿಂದ ವಿಜೃಂಭಣೆಯಾಗಿ ಮಕರ ಸಂಕ್ರಾಂತಿ ಹಬ್ಬ ಮತ್ತು ಅಯ್ಯಪ್ಪನ ಉತ್ಸವವನ್ನು ಮಾಡಿದ್ವಿ. ಎಲ್ಲ ಗ್ರಾಮಸ್ಥರೆಲ್ಲ ಒಟ್ಟುಗೂಡಿ ಮಾಡಿದ್ವಿ. ತುಂಬ ವಿಜೃಂಭಣೆಯಿಂದ ಇತ್ತು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇದೇ ರೀತಿ ಶಿವರಾತ್ರಿ ಹಬ್ಬನ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ 26ನೇ ತಾರೀಕು ಗ್ರಾಮಸ್ಥರೆಲ್ಲ ಒಮ್ಮತದಿಂದ ನಿರ್ಧಾರ ತಗೊಂಡು ಶಿವರಾತ್ರಿ ಹಬ್ಬನೂ ಮಾಡ್ತಾ ಇದ್ದೀವಿ. ಎಲ್ಲ ಅಕ್ಕಪಕ್ಕ ಊರವರೆಲ್ಲ ಬಂದು ಇದು ಮಾಡಿ ಏನೋ ಶಿವನ ಕೃಪೆಗೆ ಪಾತ್ರರಾಗಿ ಈ ದಿನ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಟ್ಟಂಥ ನಮ್ಮ ರಂಜಿತ್ ಅವರು, ಕಿರಣ್ ಕುಮಾರು, ಮತ್ತು ವಿನಯ್ ಕುಮಾರು, ಪ್ರದೀಪ್ ರೆಡ್ಡಿ ಮತ್ತು ಗಿರೀಶ್ ಅವರು ಇನ್ನೂ ಎಲ್ಲರೂ ಸೇರಿ ಮಾಡಿದ್ದಾರೆ. ಇವರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ದೇವರ ಕಾರ್ಯಗಳು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಈ ಬಾರಿ ಸಂಕ್ರಾಂತಿ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಮಾಡಿದ್ದೀವಿ. ಮತ್ತು ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತರ ಮಂಡಳಿಯವರಿಂದ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಈ ಗ್ರಾಮದಲ್ಲಿ ಗ್ರಾಮ ಚೆನ್ನಾಗಿರಬೇಕು ಅಂದರೆ ಎಲ್ಲ ದೇವತ್ಯಾಕಾರಗಳನ್ನು ಎಲ್ಲ ಗ್ರಾಮಸ್ಥರು ಸೇರಿ ಒಗ್ಗಟ್ಟಿನಿಂದ, ಇವಾಗ ಯಾವ ಥರ ಒಗ್ಗಟ್ಟಾಗಿದ್ದೀವೋ ಅದೇ ಥರ ಒಗ್ಗಟ್ಟಿನಿಂದ ನಮ್ಮ ಗ್ರಾಮದಲ್ಲಿ ಯಾವುದೇ ದ್ವೇಷ ವೈಷಮ್ಯ ಇಲ್ಲದೆ ಎಲ್ಲ ಸೇರಿ ಮಾಡಬೇಕು ಅಂತ ನಾನು ಕಾಚನಾಯಕನಹಳ್ಳಿಯಿಂದ ರಂಗೇಗೌಡ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನಮ್ಮ ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಅಯ್ಯಪ್ಪ ಭಕ್ತರಿಂದ ಇದು ಆಯೋಜನೆ ಮಾಡಬೇಕು, ಸಂಕ್ರಾಂತಿ ಹಬ್ಬನೂ ಅದೇ ಥರ ಮಾಡಬೇಕು ಅಂದ್ಬಿಟ್ಟು ಯಾವಾಗ ಡಿಸೈಡ್ ಮಾಡಿದ್ರೋ ಅವಾಗೆಲ್ಲ ಊರಿನ ಜನ ಎಲ್ಲ ಒಪ್ಕೊಂಡು ಮಾಡಿದಾಗ ನಾವು ಈ ಊರಿನಲ್ಲಿ ಮುಂದೆ ಎತ್ತುಗಳು ಅವು ಇದ್ದಾಗೆಲ್ಲನೂ ವಿಜೃಂಭಣವಾಗಿ ನಾವು ಬಸವೇಶ್ವರ ದೇವಸ್ಥಾನ ಹತ್ರ ಬಂದು ಇದು ಮಾಡಿಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಸೀಮೆ ಹಸ್ಗಳಾದ್ಮೇಲೆ ಯಾರೂ ಇಲ್ಲಿ ಬರ್ತಾ ಇರಲಿಲ್ಲ. ಅವ್ರವ್ರ ಮನೆಯಲ್ಲೇ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರವ್ರು ಇದಕ್ಕೆ ಮಾಡ್ತಾಯಿದ್ರು. ಈ ವರ್ಷ ನಮ್ಮ ಅಯ್ಯಪ್ಪ ಸ್ವಾಮಿ ಮಂಡಳಿಯವರಿಂದ ಎಲ್ಲ ಇದಾಗಿ ಒಟ್ಟಾಗಿ ಮಾಡೋಣ ಅಂದ್ಬಿಟ್ಟು ಹಸುಗಳನ್ನೆಲ್ಲ ಮಾಡಿಸಿ ಅಯ್ಯಪ್ಪ ಸ್ವಾಮಿನ ಕರೆಸಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ವಿಗ್ರಹ ಅಂತಂದು ಇಲ್ಲೇ ಪೂಜೆ ಮಾಡಿ ಭಜನೆ ಮಾಡಿ ಆ ಸ್ವಾಮಿನೆಲ್ಲ ಊರೆಲ್ಲ ಮೆರವಣಿಗೆ ಮಾಡಿ ಒಂದು ಅನ್ನದಾಸೋಹ ಮಾಡಿಸಿ ನಮ್ಮ ಎಲ್ಲ ಊರಿನ ಗ್ರಾಮ ದೇವತೆಗಳಿಗೆಲ್ಲನೂ ಒಂದು ಅಭಿಷೇಕ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ನಮ್ಮ ಊರಿನ ಈ ಅಯ್ಯಪ್ಪ ಸ್ವಾಮಿ ಇವರಿಂದ ಒಗ್ಗಟ್ಟಾಗಿ ಮಾಡಿಸಿ ಒಂದು ಏಳಿಗೆ ಮುಂದೆ ಮಾಡಬೇಕನ್ಬಿಟ್ಟು ವಿಜೃಂಭಣೆಯಿಂದ ಮಾಡಿ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಾಲಿನ ಉತ್ಪಾದಕರಿಗೆಲ್ಲನೂ ಒಂದು ಹಾಲು ತರಲಿಕ್ಕೆ ಒಂದು ಕ್ಯಾನ್ ಎಲ್ಲ ಉಚಿತವಾಗಿ ಕೊಟ್ಟು ಯಾರು ಒಳ್ಳೆ ಇದರಾಗಿ ಮೇಯಿಸ್ಕೊಂಡು ಇದು ಮಾಡಿಕೊಂಡು ಬಂದವರು ಅವ್ರಿಗೂ 5,000 ಪ್ರೈಸು ಹಾಗೂ ಈ ಊರಿನ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿಸಿ ಒಂದು ರಂಗೋಲಿ ಸ್ಪರ್ಧೆಯೊಂದು ಮಾಡಿ ರಂಗೋಲಿ ಸ್ಪರ್ಧೆಗೂ ಕೂಡ ಒಳ್ಳೆ ಇದು ಸಿಕ್ತು. ಅದೆಲ್ಲ ಮಾಡಿಸಿರೋದ್ರಿಂದ ನಮ್ಮ ಈ ಗ್ರಾಮದ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೂ ನಮ್ಮ ಒಂದು ಉತ್ಪೂರ್ವಕ ವಂದನೆಗಳಿರಬೇಕು. ಈ ಥರ ನಡೆದರೆ ಮುಂದಿನ ವರ್ಷ ಎತ್ತುಗಳು ಇಲ್ಲ ಅಂದ್ರೂ ಈ ಹಸುಗಳಿಂದನೇ ಒಬ್ರಿಗಿನ ಒಬ್ರು ಇನ್ನೂ ಹಸು ಸಾಕಾಣಿಕೆ ಜಾಸ್ತಿ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಮಾಡಿರೋದ್ರಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ಮಂಡಳಿಯವರಿಗೆ ಮೊದಲು ಧನ್ಯವಾದವನ್ನು ನಾವು ಸಲ್ಲಿಸ್ತೀವಿ. ಕಾಚನಾಯಕನಹಳ್ಳಿ ಅಯ್ಯಪ್ಪ ಸ್ವಾಮಿ ಮಂಡಳಿಯವರಿಗೆ ಫಸ್ಟ್ ಧನ್ಯವಾದ ಹೇಳಬೇಕು. ಯಾಕಂದರೆ ಈ ವರ್ಷ ಪ್ರಥಮ ವರ್ಷ ಮಾಡಿರೋದು ಏನೆಲ್ಲರೂ ಮತ್ತು ಕಾಚನಾಯಕನಹಳ್ಳಿ ಊರವರು ಗ್ರಾಮಸ್ಥರು ಎಲ್ಲರೂ ಸೇರಿ ಇದನ್ನು ಮಾಡಿರೋದು ಪ್ರಥಮ ವರ್ಷ. ಮತ್ತು ಏನು ಹಸುಗಳಿಗೆ ಕಿಚ್ಚಾಯಿಸೋದು ಮತ್ತು ಅಯ್ಯಪ್ಪ ಸ್ವಾಮಿ ವಿಗ್ರಹನ ತಂದು ಅಲ್ಲಿ ಅಭಿಷೇಕ ಮಾಡಿ ಮತ್ತು ಅದೇ ಸೇಮ್ ನಾವು ಅಯ್ಯಪ್ಪ ಸ್ವಾಮಿಯಲ್ಲಿ
ರಾಜ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಮತ್ತು ಜ್ಯೋತಿಯನ್ನು ಇಲ್ಲೇ ನಾವು ಬೆಳಗಿಸಿ ಆಮೇಲೆ ರಂಗೋಲಿ ಸ್ಪರ್ಧೆ ಮಕ್ಕಳಿಗೆ ಒಂದು ಖುಷಿ ಬರಲಿ ಅಂದ್ಬಿಟ್ಟು ರಂಗೋಲಿ ಸ್ಪರ್ಧೆ ನಡೆದು ಅವ್ರಿಗೆಲ್ಲ ಪ್ರೈಸ್ ಕೊಡಿಸಿ ಮತ್ತು ಏನು ಅನ್ನದಾಸೋಹ ಇರುತ್ತೆ ಮತ್ತು ಎಲ್ಲರಿಗೂ ಪ್ರಸಾದ ಎಲ್ಲ ಇದು ಮಾಡಿ ಇದನ್ನು ಮಾಡಿಸಿದ್ವಿ.